ನೋಡೋಗರಿಗೆ ಇವಾಗ ನನ್ನ ಹತ್ರನೂ ನೀವು videos ಈಗ ಇದೆ ತಾನೇ madam. ಮದುವೆ ಆಗಿದ್ದಾರೆ ಅದ್ಗೇನಾದ್ ನಡುವೆ ಈ ತರ ಕಚ್ಚಾಟನ ಇಷ್ಟೊಂದು ಕಿರ್ಚಾಟನ ಯಾಕೆ ಅನ್ನೋ ಪ್ರಶ್ನೆ. ಇವಾಗ ನೋಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾತ್ರ ನಿಮ್ಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಎಷ್ಟೊಂದು ವಿಡಿಯೋಗಳಿದೆ, ಬೇಕಾದ್ರೆ ನೀವು ಮೊಬೈಲ್ ತೆಗೆದು ನೋಡ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಏನೋ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ, ನನ್ಗೇನು ಇಶ್ಯೂಸ್ ಇಲ್ಲ. ಬಟ್ ಅವ್ರು ಏನೆಲ್ಲ ಮಾಡಿದಾರೆ ಆ ವಿಡಿಯೋಸ್ ನನ್ನ ಹತ್ರನೂ ಇದೆ, ಅದ್ ನಿಮ್ಗೆ ಕಳಿಸ್ತೀನಿ, ಬೇಕಾದ್ರೆ ಅದನ್ನ ಬೇಕಾದ್ರೆ ಹಾಕ್ಬೋದು. ಬಟ್ ಏನು ಅಂದ್ರೆ ರೀಸೆಂಟ್ ಆಗಿ ಮದುವೆ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ. ಸೊ ಅದೆಲ್ಲ ನಾನು ಅವಾಯ್ಡ್ ಮಾಡಿನೇ ಸುಮ್ಮನೆ ಕೂತಿರೋದು. ಇಲ್ಲಾಂದ್ರೆ ನಾನು ಒಂದು ನಿಮ್ದು ವಿಡಿಯೋ ಲವ್ ಮ್ಯಾರೇಜಾ ರಂಜಿತ್ ಅವ್ರೆ? ಹೌದೌದು, ಲವ್ ಕಮ್ ಮ್ಯಾರೇಜ್. ಓಕೆ ಓಕೆ. ನಿಮ್ ತಂದೆ ಏನಂತಾರೆ ಪಾಪ? ಅವರಿಗೆ ಮಕ್ಳಿಬ್ರು ಹಿಂಗ್ ಕಚ್ಚಾಡೋದ್ ನೋಡಿದ್ರೆ ಸಹಿಸಲ್ಲ ಈ ಹಿರಿ ಜೀವಗಳು. ಏನಂತಾರೆ ನಿಮ್ ತಂದೆ? ಅವರೇ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಏನ್ ಹೇಳಕ್ಕಾಗುತ್ತೆ ಮೇಡಮ್, ಅಲ್ವಾ? ಅಲ್ಲ ಈಗ ತಂದೆ ಹೆಂಗೆ ಅಕ್ಕ ಮತ್ತು ತಮ್ಮ ಜಗಳ ಆಡ್ಲಿ ಅಂತ ಪ್ರವೋಕ್ ಮಾಡ್ತಾರೆ ರಂಜಿತ್ ಅವರೇ? ಮೇಡಮ್ ಇವಾಗ ಪ್ರವೋಕ್ ಅನ್ನೋದು ಬರ್ತಾ ಇಲ್ಲ ಮೇಡಮ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಬ್ರು ಅಕ್ಕಂದಿರು ಕೂತ್ಕೊಂಡು ತಂದೆಗೆ ಇಲ್ಲ ನನ್ ಹಿಂಗ್ ಮಾಡಿದಾನೆ ಹಂಗ್ ಮಾಡಿದೆ ಅಂತ ಏನೋ ಒಂದು ಅಲಿಗೇಷನ್ಸ್ ಹೇಳಿದಾಗ ಆಬ್ವಿಯಸ್ಲಿ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದು ಬಿಟ್ರೆ ಬೇರೆ ಏನು ಕಾರಣಗಳು ಬರಲ್ಲ ಅಲ್ಲಿ. ಇಲ್ಲಾಂದ್ರೆ ನೋಡಿ, ನಮ್ ತಂದೆನೇ ಹೊಡೆದ್ರು ವಿಡಿಯೋ ನನ್ನ ಹತ್ರ ಇದೆ ಇವಾಗ. ಅದು ನಂಗೆ ನನಗೆ ಚೇರ್ ತಗೊಂಡು ನನಗೂ ಅವಳು ಹೊಡೆದಿರೋದು, ಮೆಡಿಕಲ್ ಆಗಿದೆ. ಅಲ್ಲ ನಿಮಗ್ ಹೊಡೆದ್ರೆ ನಿಮ್ಮಪ್ಪ ಪರವಾಗಿಲ್ಲ, ಬಟ್ ನಿಮ್ಮ ಹೆಂಡತಿಗೆ ಹೊಡೆದ್ರಾ? ಎಸ್ ಎಸ್ ಎಸ್. ರೀಸನ್ ಏನು ಅಂದ್ರೆ ಇಷ್ಟೊಂದು ವಿಕೋಪಕ್ಕೆ ಹೋಗ ಬರೀ 2 ತಿಂಗಳಲ್ಲಿ ಯಾಕೆ ಇಷ್ಟೊಂದು ಈ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ ಈ ರಂಪಾಟ ಅಂತ? ಮೇಡಮ್ ಅದನ್ನೇ ಹೇಳ್ತಿಲ್ವಾ, ಇವಾಗ ಸಿವಿಲ್ ಮ್ಯಾಟರ್ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಬೇಕಾಗಿರೋದನ್ನ ಇವ್ರು ಯಾಕೆ ಸ್ಟೇಷನ್ ತಗೊಂಡೋದ್ರು? ಅದು ತಪ್ಪಲ್ವಾ? ಇವಾಗ ನೋಡಿ, ಅವ್ರ ಕಡೆ ಎಲ್ಲಾನು ಸಾಕ್ಷಿ ಇದೆ ಅನ್ಬೇಕಾರೆ ಅವ್ರು ಕೋರ್ಟ್ ಮೂಲಕ ತಗೊಂಬೋದಲ್ಲ ಮನೇನ. ಇವಾಗ ನಾನು ಒಂದು ಸೆಲೆಬ್ರಿಟಿ ಅನ್ನೋದನ್ನ ಇಟ್ಕೊಂಡು ಇವಾಗ ನಿಮ್ಗೆ ವಿಡಿಯೋ ಸಿಕ್ಕಿರೋದು, ಇಲ್ಲಾಂದ್ರೆ ವಿಡಿಯೋ ಸಿಕ್ತಿತ್ತ ನಿಮಗೆ? ಹೌದು ಹೌದು. ಅಲ್ಲ, ನೀವು ಪಬ್ಲಿಕ್ ಫಿಗರ್ ಆಗಿರೋದಕ್ಕೆ ನೀವೆಲ್ರಿಗೂ ಆನ್ಸರಬಲ್ ಆಗ್ತೀರಿ. ಈಗ ಯಾಕೆ ಹಿಂಗಾಯ್ತು ರಂಜಿತ್ ಅವ್ರಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಜನ. ಹೌದು, ಇಲ್ಲಾಂದ್ರೆ ನಾವು ಕೇಳಕ್ ಬರ್ತಾ ಇರ್ಲಿಲ್ಲ. ಇವಾಗ ನೋಡಿ, ನಾನು ಯಾವ ರೀಸನ್ ಅಲ್ಲಿ ಹೇಗೆ ಬೆಳೆದೆ, ಇಷ್ಟು ದಿವಸ ರಂಜಿತ್ ಎಲ್ಲೂ ಕಾಣಿಸ್ಕೋತಿರ್ಲಿಲ್ಲ ಎಕ್ಸೆಪ್ಟ್ ಮೂವೀಸ್, ಸೀರಿಯಲ್ಸ್ ಅಲ್ಲಿ. ಇವತ್ತು ಫ್ಯಾಮಿಲಿ ಮ್ಯಾಟರ್ ಏನಕ್ಕೆ ಬಂತು, ಮದ್ವೆ ಆಗಿದ್ದು 2 ತಿಂಗಳಿಗೆ ಬರ್ತಾ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ಅಕ್ಕಂದಿರು ಮಾಡಿರುವಂತ ಕೆಲ್ಸಗಳು, ನಾನ್ ಮಾಡಿರುವಂತದ್ದಲ್ಲ. ಆಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟು ವಿಡಿಯೋಗಳು ಮಾತ್ರ ನಿಮ್ಗೆ ಕೊಡ್ತಾ ಇದಾರೆ. ಇವಾಗ ನಮ್ಮ ಹತ್ರ ವಿಡಿಯೋಗಳು ನಾನ್ ಕಳಿಸ್ತೀನಿ, ನಮ್ಮ ತಂದೆನೇ ಗೇಟ್ ತೆಕ್ ಕೊಡ್ತಾರೆ ಅವ್ಳಿಗೆ ಒಳಗಡೆ ಬರೋದಕ್ಕೆ. ಒಳಗಡೆ ಬಂದ ಮೇಲೆ ಇವರು ವಿಡಿಯೋ ಮಾಡ್ಕೊಂಡ್ ಬಂದು ಹೊಡಿತಾರೆ. ಅಲ್ಲ, ಇವಾಗ ಹೊಡೆದಾಟ ಆಗುತ್ತೆ ಅಂತ ಇವ್ರಿಗೆ ಮುಂಚೆನೆ ಗೊತ್ತಿತ್ತ ಹಂಗಾರೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರೋದಕ್ಕೆ? ಅದು ನಮ್ಮ ಮನೆ ಒಳಗೆ ಬಂದ್ಮೇಲೆ. ಈಗ ನಿಮ್ಮ ಮನೇಲಿ ಯಾರ್ಯಾರು ಇರೋದು ರಂಜಿತ್ ಅವ್ರೆ? ಅಂಡ್ ಎಸ್, ಇದು ಒಂದ್ ಸೈಡ್ ಆಗೋದು ನಮಗೂ ಇಷ್ಟ ಇಲ್ಲ, ಜನಕ್ಕೂ ಹಂಗೆ ಆಗ್ಬಿಡುತ್ತೆ. ಏನಪ್ಪಾ ರಂಜಿತ್ ಅವ್ರು ಈಗ ಮದುವೆ ಆಗಿದ್ದಾರೆ, ಅವ್ರ ಹೆಂಡತಿ ನೋಡಿದ್ರೆ ಗಯಾಳಿ ತರ ಹಿಂಗೆಲ್ಲ ಕೂಗಾಡ್ತಾ ಇದಾರೆ, ಹಿಂಗೆ ಹೋಗುತ್ತೆ. ದಯವಿಟ್ಟು ನಿಮ್ಮ ಹತ್ರ ಏನ್ ವಿಡಿಯೋ ಇದೆ ಶೇರ್ ಮಾಡಿ. ಅಂಡ್ ನಿಮ್ ತಂದೆ ಯಾರ ಜೊತೆ ಇರೋದು? ನಿಮ್ ಅಕ್ಕನ ಜೊತೆನಾ ಅಥವಾ ನಿಮ್ ಜೊತೆನಾ? ತಾಯಿ ಇಲ್ವಾ ರಂಜಿತ್ ಅವ್ರೆ? ನಮ್ ತಾಯಿ ತಿರೋಗಿ 4 ವರ್ಷ ಆಗ್ತಾ ಬಂತು ಮೇಡಮ್. ಅದೇ ರೀಸನ್ ಹೇಳ್ತಿಲ್ವಾ, ನಮ್ಗೆಲ್ಲಾನು ವಿಚಾರಗಳು ನಮ್ಮ ತಾಯಿ ಮೂಲಕ ನಾವು ಮಾಡ್ತಾ ಇದ್ವಿ. ಏನಕ್ಕೆ ಅಂದ್ರೆ ನಮ್ಮ ತಾಯಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ನನಗೆ. ನನ್ನ ಮಗಂದೊಂದು ಮನೆ ಬೇಕು ಅಂತ ಅನ್ನೋದ ಕಾರಣಕ್ಕೆ ನಾನು ಯಾವಾಗ ಮುಂಬೈಗೆ ಹೋದೆ, ಮುಂಬೈಯಿಂದ ಬರ್ತಾ ಇರೋ ಎಂಟೈರ್ ಅಮೌಂಟ್ ಆನ್ಲೈನ್ ಅಲ್ಲಿ ಏನ್ ಕಳಿಸಿದೀನಿ ಅದೆಲ್ಲಾ ಡೀಟೇಲ್ಸ್ ನನ್ನ ಲಾಯರ್ ಥ್ರೂ ಇಂದ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾಗಿದೆ. ಅದು ಬಿಟ್ಟು ನಾನು ಕ್ಯಾಶ್ ಗಳಲ್ಲಿ ಏನ್ ಕೊಟ್ಟಿದ್ದೀನಿ, ಆಲ್ಮೋಸ್ಟ್ 40 lakhs ವರೆಗೂ ಕೊಟ್ಟಿರೋದು ನನ್ನ ಹತ್ರನೂ ಪ್ರೂಫ್ ಇದೆ. ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಅಲ್ಲಿ, ಆಲ್ರೆಡಿ ಡೀಟೇಲ್ಸ್ ಕಳಿಸಿದೀನಿ. ಸೊ ಅದಕ್ಕೆ ಅವ್ರು ರಿಪ್ಲೈ ಮಾಡ್ಬೇಕಾಗಿರೋದು ಕೋರ್ಟ್ ಥ್ರೂ ರಿಪ್ಲೈ ಮಾಡ್ಬೇಕಿತ್ತು. ಇವತ್ತು ಮೀಡಿಯಾ ಬಂದು ಕೂತ್ಕೊಂಡಿದ್ದಾರೆ ಅಂದ್ರೆ ದೇ ವಾಂಟ್ ಟು ಸ್ಪಾಯ್ಲ್ ಮೈ ನೇಮ್ ಅಷ್ಟೇ, ಇನ್ನೇನು ಇಲ್ಲ. ನನ್ನ ಹೆಸರು ನಂಬರ್ ಸಿಗ್ಬೋದಾ ರಂಜಿತ್ ಅವ್ರೆ ನಮ್ಗೆ? ಕಳಿಸ್ತೀನಿ ಮೇಡಮ್ ನಿಮ್ಗೆ. ಓಕೆ. ನಿಮ್ ವೈಫ್ ಹೇಗಿದ್ದಾರೆ ಇವಾಗ? ಇಲ್ಲ, ಅವ್ರು ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ ಅಂಡ್ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗಿದೆ. ಏನಕ್ಕೆ ಮೊನ್ನೆ ಹೊಡೆದಿದ್ದಾರೆ ಬಂದು ಕಪಾಳಕ್ಕೆ, ಅದ್ರ ಫೋಟೋಸು ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೈ ವೈಫ್ಸ್ ಫೋಟೋ. ಅದೊಂದಿದೆ, ಅವ್ರು ವಿಡಿಯೋ ಹಾಕ್ಬಿಟ್ಟಿದ್ದಾರೆ ಬಿಟ್ಟಾಕಿ. ಬಟ್ ಅವ್ರು ಹೊಡೆದಿರೋದು ನಮ್ಮ ಹತ್ರ ಪ್ರೂಫ್ ಇದೆ. ಅದ್ರ ಮೆಡಿಕಲ್ ರಿಪೋರ್ಟ್ ಬೇಕಾದ್ರೆ ಕಳಿಸ್ತೀನಿ ನಿಮಗೆ. ಮೆಡಿಕಲ್ ರಿಪೋರ್ಟ್. ಅಕ್ಕ ಮತ್ತು ಹೆಂಡತಿ ನಡುವೆ ನೀವು ಮಧ್ಯಕ್ಕೆ ಸಿಗಾಕೊಂಡಿದ್ದೀರಾ ಅಥವಾ ಹೆಂಡತಿ ಪರವಾಗಿ ನಿಂತ್ಕೊಳ್ತಾ ಇದ್ದೀರಾ? ಏನ್ ಅನ್ಸುತ್ತೆ ರಂಜಿತ್? ಮೇಡಮ್ ಇದು ಯಾರ ಪರನೂ ಅಲ್ಲ ಮೇಡಮ್. ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದೇ ಹೇಳಿಲ್ವಾ, ಒಂದು ಹೆಣ್ಣು ನನ್ನ ನಂಬ್ಕೊಂಡ್ ಬಂದಿದೆ ಅನ್ಬೇಕಾರೆ ಅವಳನ್ನ ಪ್ರೊಟೆಕ್ಟ್ ಮಾಡೋದು ಒಂದು ಗಂಡನಾದಂತ ಕರ್ತವ್ಯ. ಅದನ್ನ ನಾನ್ ಮಾಡ್ತಾ ಇದ್ದೀನಿ. ಏನಾದ್ರು ಅಡ್ಡ ಬರ್ತಾ ಇದೆಯಾ ಇಲ್ಲಿ? ನನ್ ತಮ್ಮ ಇಲ್ಲಿ ತನಕ ನನ್ ಜೊತೆ ಚೆನ್ನಾಗಿದ್ದ, ಈಗ ಹೆಂಡತಿ ಬಂದ ತಕ್ಷಣ ಆ ಕಡೆ ತಿರುಗ್ಕೊಂಡ್ ಬಿಟ್ಟ, ಈ ತರದ್ ಏನಾದ್ರು ಮಧ್ಯ ಬಂದಿರ್ಬೋದು ನಿಮ್ ಅಕ್ಕನ ಮಧ್ಯ ಅಂತ ಅನಿಸ್ತಾ ಇದ್ಯಾ? ಅದು ಇರ್ಬೋದು ಮೇಡಮ್, ಅದು ಇರ್ಬೋದು. ಅವಾಗ ನೀವು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ರಂಜಿತ್ ಅವ್ರೆ? ಅದನ್ನೇ ಹೇಳ್ತಿರೋದಲ್ವಾ ಮೇಡಮ್. ಇವಾಗ ನೋಡಿ, ನಾನು ಹೆಂಗಾಗ್ಬಿಡುತ್ತೆ ಅಂದ್ರೆ ನನ್ ತಮ್ಮ ಪೂರ್ತಿ ಹೆಂಡತಿ ಪರವಾಗಿ ನಿಂತ್ಕೊಂಡ್ಬಿಟ್ಟ, ಹಂಗಾದ್ರೆ ನಾನ್ ಏನು ಅಲ್ವಾ ಅವನಿಗೆ ಇಲ್ಲಿ ತನಕ ಮಾಡಿದ್ದು ಅನ್ನೋದೊಂದು ಬಂದ್ಬಿಡುತ್ತೆ ಅಕ್ಕಂದ್ರಿಗೆ. ಅಕ್ಕ ತಂಗಿರಿಗೆ ಸಾಮಾನ್ಯ ಬರುತ್ತೆ, ತಮ್ಮ ಅಣ್ಣನ ಮೇಲೆಲ್ಲ ಅಲ್ವಾ? ಅಲ್ಲ ಮೇಡಮ್, ಇವಾಗ ನೀವೇ ಹೇಳಿ, ಇವರು ಮದ್ವೆ ಆಗಿ ಆಲ್ಮೋಸ್ಟ್ 13-14 ವರ್ಷ ಆಗ್ತಾ ಬಂದಿದೆ ಇವ್ರಿಗೆಲ್ಲ. ಸೊ ಇವರೆಲ್ಲ ಸೀನಿಯರ್ಸ್ಗಳು, ಅಕ್ಕಂದಿರು. ಇವಾಗ ಮನೆಗೆ ಒಂದು ಹೆಣ್ಣು ಬಂದಿದೆ ಅನ್ಬೇಕಾದ್ರೆ ಮದ್ವೆ ಆಗಿ 2 ತಿಂಗಳಾಗಿದೆ ಅಷ್ಟೇ. ಆ 2 ತಿಂಗಳಲ್ಲಿ ಇಷ್ಟು ದೊಡ್ಡ ಸೀನ್ ಮಾಡುವಂತದ್ದು ನೆಸಿಟೀಸ್ ಇಲ್ಲ. ಅವರು ಮದ್ವೆ ಆಗಿ ಬಂದಿರೋ ಬೇರೆ ಮಂದಿ ಮನೆಗೆ ಮದ್ವೆ ಹೋಗಿರ್ತಾರಲ್ವಾ,
ಸೊ ಅವ್ರು ಅದೇ ರೀತಿ ನಡ್ಕೋತಾರ ಇವರು. ಬಂದಾಗ ಇವ್ರು ಒಂದು ಹೆಣ್ಣಾಗಿ ಆ ಹೆಣ್ಣಿನ ಜೊತೆ ನಿಂತ್ಕೊಬೇಕು. ಅದು ನಿಂತ್ಕೊಳ್ಳೋದ್ ಬಿಟ್ಟು ಬರೀ 2 ತಿಂಗಳಿಗೆ ಬಂದು ಲಾಯರ್ ನೋಟಿಸ್ ಕಳ್ಸೋದು, ಮನೆ ಒಳಗೆ ಬರೋದು, ಒಡೆಯೋದು, ಇದು ಅದೇ. ಅಂದ್ರೆ ನೀವು ಮದ್ವೆ ಆದ್ಮೇಲೆ ನಿಮ್ ಅಕ್ಕಂದ್ರನ್ ಮನೆಗೆ ಸೇರಿಸ್ಲಿಲ್ವಾ ರಂಜಿತ್ ಅವ್ರೆ? ಮನೆಗ್ ಸೇರ್ಸಿದ್ರಲ್ಲ ಮೇಡಮ್, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ನಾನ್ ಮದ್ವೆ ಆದ್ಮೇಲೆ ಅವ್ರ ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿದ್ದೆ. ಅದು ತಗೊಂಡಿರೋದ ಅಥವಾ ರೆಂಟ್ಗಾ? ಇಲ್ಲ, ತಗೊಂಡಿರೋದು ಮೇಡಮ್. ಇಬ್ರು ಪರ್ಚೇಸ್ ಮಾಡಿದಿರಿ. ಸೊ ನಿಮ್ದು ನಿಮ್ಗಿದೆ, ಅವ್ರದ್ದು ಅವ್ರಿಗಿದೆ. ಏನ್ ಮೇಡಮ್? ನಿಮ್ಮ ಮನೆ ನಿಮ್ ಪಾಲಿಗಿದೆ, ಅವ್ರ ಮನೆ ಅವ್ರಿಗೊಂದು ಸ್ವಂತವಾಗಿದೆ. ಹಾಗಾದ್ರೆ ವಾಯ್ಸ್ ಕಟ್ ಆಗ್ತಿದೆ, ನಿಮ್ದು ಬ್ರೇಕ್ ಆಗ್ತಿದೆ. ಈಗ ಕೇಳಿಸ್ತಾ ಇದೆಯಾ ರಂಜಿತ್ ಅವ್ರೆ? ಆಡಿಬಲ್ ನಾವು? ಹಾ, ಹೇಳಿ ಹೇಳಿ. ಸೊ ಈಗ ಮೇಲ್ಗಡೆ ಮನೆಗೆ ಶಿಫ್ಟ್ ಆದ್ರು ನಿಮ್ ಅಕ್ಕ ಅಂದ್ರಲ್ಲ, ಸೊ ನಿಮ್ಗೊಂದು ಮನೆ ಇದೆ, ಅವ್ರಿಗೆ ಇನ್ನೊಂದು ಮನೆ ಇದೆ. ಹೌದು ಹೌದು, ಆಲ್ರೆಡಿ ನಿಮ್ ತಂದೆ ಮಾಡ್ಕೊಟ್ಟಿರೋದಾ? ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ನಾವು ತಗೊಂಡಿದ್ದು. ಕೆಳಗಡೆ ಮನೆ ನಾನ್ ತಗೊಂಡಿರೋದು 2017-18 ಅಲ್ಲಿ. ಅದು ಅಕ್ಕನ ಹೆಸರು ಮಾಡಿದ್ದು ನಾನು. ಏನಕ್ಕೆ ನನಗೆ ಲೋನ್ ಆಗಲ್ಲ, ಆರ್ಟಿಸ್ಟ್ ಗಳಿಗೆ ಲೋನ್ ಆಗಲ್ಲ ಅಂತ ನಾನು ಅವ್ರ ಹೆಸರು ಮಾಡಿದ್ದು ಅಷ್ಟೇ ಮೇಡಮ್. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಾಗಿದ್ದು 1 ವರ್ಷಕ್ಕೇನೆ ಅವ್ರು ಮೇಲ್ಗಡೆ ಮನೆ ಪರ್ಚೇಸ್ ಮಾಡಿದ್ರು 2019 ಅಲ್ಲಿ. ಏನಕ್ಕೆ ಅಂದ್ರೆ ನನ್ಗೆ ಇವಾಗ ನೆಕ್ಸ್ಟ್ ಫ್ಯೂಚರ್ ಮದ್ವೆ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ ಅನ್ಬಿಟ್ಟು ಮೇಲ್ಗಡೆ ಮನೆ ತಗೊಂಡು ಅದನ್ನ ಅವ್ರು ಬಾಡಿಗೆಗೆ ಬಿಟ್ಟಿದ್ರು. ಅದು ಬಾಡಿಗೆಗೆ ಬಿಟ್ಟು ನಮ್ಮ ಮನೆಯಲ್ಲಿ ಇಬ್ರು ಅಕ್ಕಂದಿರು, ಅವ್ರಿಬ್ರು ಮಕ್ಕಳು, ಅವರ ಹಸ್ಬೆಂಡ್ ಎಲ್ಲರೂ ಇಲ್ಲೇ ಇದ್ದಿದ್ ನಾವು. ಈಗ ಮದ್ವೆ ಆದ್ಮೇಲೆ May 11th ಮದ್ವೆ ಆಯ್ತು. May 28 ಇವ್ರು ಮೇಲ್ಗಡೆ ಮನೆ ಶಿಫ್ಟ್ ಆದ್ರು. ಅಲ್ಲಿವರೆಗೂ ನಮ್ ಜೊತೆಲೆ ಇದ್ದಿದ್ದು. ಅದಾದ್ಮೇಲೆ ವಿತಿನ್ 3 months ಅಲ್ಲಿ ನನಗೆ ನೋಟಿಸ್ ಕಳಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಂದು ಗಲಾಟೆ ಮಾಡಿ ಎಲ್ಲಾನು ಮಾಡಿದಾರೆ ಅವರು.